ಮೋ ಏನಾಯ್ತವ ನಿಂಗೆ? ಯಾಕೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀನಿ ನೀನು? ಆ, ಏನಾರ ಇದ್ರೆ ಹೇಳ್ಕೋಬೇಕು. ಅದನ್ನ ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಸರೋತದ? ಹೇಳು. ನಾನೇನು ಅಜ್ಜಿ ಮಾಡಿದೆ? ಸುಮ್ಮನೆ ಮದುವೆ ಸಡನ್ ಆಗಿ ಮದುವೆ ಆಗು ಅಂದ್ರೆ ನಮಗೆ ತಾನೇ ಎಷ್ಟು ಬೇಜಾರಾಗಲ್ಲ ಹೇಳಜ್ಜಿ. ನಂಗೆ ಇಷ್ಟ ಇಲ್ಲ ಅಜ್ಜಿ ಮದುವೆ ಆಗಕ್ಕೆ. ಅಂತೀನಿ ಯಾಕೆ ಇವ್ರು ಯಾರು ಅರ್ಥ ಮಾಡ್ಕೋತಾ ಇಲ್ಲ, ನೀವು ಅರ್ಥ ಮಾಡ್ಕೊಂತಾ ಇಲ್ಲ ಅಂತ ಹೇಳ್ಬೇಕು ಬಾಯಿ ಬಿಟ್ಟು. ಅದನ್ನ ಬಿಟ್ಟು ನೀನು ನಮ್ಮ ಮದುವೆ ಬೇಡ ಏನಾರು ಅನ್ಕೊಂಡ್ರೆ ಅವ್ರು ಇನ್ನೊಂದು ಅರ್ಥ ಮಾಡ್ಕೊತಾರೆ. ಅದೆಲ್ಲ ಬೇಕಾ? ಹೇಳ್ಬಿಡ್ಬೇಕು, ಇಲ್ಲ ಕಣವ ನಂಗೆ ಈಗ ಆಗಲ್ಲ, ನಾನು ನೋಡ್ತೀನಿ, ನಂಗೆ ಯಾಕೋ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಇಷ್ಟು ಬೇಗ, ನಾನಿನ್ನ ಓದ್ಬೇಕು, ಏನಾರ ಒಂದು ಹೇಳ್ಬೇಕು. ನೀನು ಸುಮ್ಮನೆ ಇರ್ತಿಯಂತೆ ಮಕ್ಕಕ್ಕೆ ಇದು ಮಾಡ್ಕೊಂಡು ನಾನು ಆಗಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೋಯ್ತಂತೆ. ಏನು ಹಿಂಗೆಲ್ಲ ಮಾಡ್ಬೇಕು ನೀನು? ನಿಮ್ಮ ಅಪ್ಪ ಹೊತ್ತು ಒಪ್ಪು ತಿಳ್ಕೊಳ್ಳಲ್ವ ನಿನ್ನ ಮೇಲೆ? ಹೇಳು. ಹಂಗಲ್ಲ ಅಜ್ಜಿ, ನಂಗೆ ಇಷ್ಟ ಇಲ್ಲ ಅಷ್ಟೇ. ಏನೋ ನಂಗೆ ಮದುವೆಗಿದ್ವು ಎಲ್ಲ ಬೇಡ. ತಿರ್ಗಾ ಅದೇ ಮಾತಾಡ್ತಿಲ್ಲ ಮಗ ನೀನು. ನಿಮ್ಮ ಅಪ್ಪವ ಇದಕ್ಕೆ ಅಲ್ವೇ ಕೋಪ ಮಾಡ್ಕೊಂಡಿರೋದು? ನೀನು ಹೇಳ್ಬೇಕು ಏನು ಮದುವೆ ಬೇಡ ಏನು ಎತ್ತ ಅಂತ. ಸುಮ್ಮನೆ ಬೇಡ ಬೇಡ ಅಂದರೆ ಅವರು ಇನ್ನೊಂದು ಅನ್ಕೋತಾರೆ. ಅದೆಲ್ಲ ಬೇಕಾ? ಹೇಳವ ನೀನಯ್ಯ. ನಂಗೆ ಇಷ್ಟ ಇಲ್ಲ ಶಿವು ಅವ್ರನ್ನ ಮದುವೆ ಆಗಕ್ಕೆ. ಅವ್ರು ನನಗಿಂತ ತುಂಬಾ ದೊಡ್ಡವರು. ಅವ್ರನ್ನ ಹೆಂಗೆ ನಾನು ಮದುವೆ ಆಗಲಿ? ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇಯಾ? ಅಯ್ಯೋ, ಇದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದೀನಿ ನೀನು ಮಗ. ಸರಿ ಬಿಡವ, ಆಯಿತು. ಆದ್ರೆ ಶಿವು ಒಳ್ಳೆ ಹುಡ್ಗ ಕಣ್ ಮಗ, ನೀನು ಚೆನ್ನಾಗಿರ್ತೀಯ. ನೋಡಿ ಇನ್ನೊಂದ್ಸರಿ ಯೋಚನೆ ಮಾಡು ಮಗ. ಸುಮ್ಮನಿರುವ ಮಗ. ಬೇಡ ಅಂತದಲ್ಲೇ ನೀನು ಯಾಕೆ ಬಂಧನ ಮಾಡೋದು? ನನಗೂ ಹಂಗೆ ಅನಿಸ್ತು ಅಂತ ನಾನು ಹೇಳಿವ ಮಂದಿಸ. ನಮ್ಮ ಮಗ ಎಷ್ಟು ದೊಡ್ಡವನು, ಈ ಹುಡುಗಿ ಪಾಪ ಚಿಕ್ಕದು, ಏನು ಸುಮ್ಮನೆ ಅಂತ ನಾನು ನಿಂಗೆ ಹೇಳಿದ್ಕೆ ನೀನೇ ಬೇಡ ಬೇಡ ಅನ್ಕೊಂಬಂದೆ. ಈಗ ನೋಡು ಪಾಪ ಹೆಣ್ಣಿಗೆ ನೋಯಿಸ್ತಂಗಾಯ್ತು. ಇರ್ಲಿ ಕಣ್ಬಿಡು ಮಗ, ನನಗೂ ಇಷ್ಟ ಇರಲಿಲ್ಲ. ಇಷ್ಟ ಇರಲಿಲ್ಲ ಅಂದರೆ ನೀನು ಚಿಕ್ಕೋಳತಿ ಅವ್ನು ದೊಡ್ಡವನಾತಾನೆ. ಅದನ್ನೇ ಇವ್ರಿಗೆಲ್ಲ ಹೇಳ್ದೆ ಕಣವ, ನನ್ನ ಮಾತು ಕೇಳಲಿಲ್ಲ. ಬಿಡು, ನಿನಗೆ ಬೇರೆ ಯಾವ್ದನ್ನ ಹುಡುಗನ ಹುಡುಕಿ ಇನ್ನೊಂದು 3-4 ವರ್ಷ ಬಿಟ್ಟು ಮದುವೆ ಮಾಡಿರಾಯ್ತು. ಬಿಡವ, ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನಿಮ್ಮ ಅವ್ವ ಅಪ್ಪನ ಹತ್ರ ನಾನು ಮಾತಾಡ್ತೀನಿ, ಇನ್ನೇನು ತಲೆಗೆಡ್ಸ್ಕೊಬೇಡ ಮಗ, ಆಯ್ತವ? ಅಕ್ಕ ಸುಮ್ಮನಿರು ನೀನು. ಇವಳು ಆಡ್ತಾಳೆ ಅಂತ ನಾವು ಆಡ್ಕೊಂಡು ಕೂತ್ಕೊಳಕಾಯ್ತದೆ? ಮುಂದಕ್ಕೆ ಎಂತೊಂದು ಸಿಗ್ತಾನೋ ಏನು ಕತಿಯೋ. ಶಿವು ಒಳ್ಳೆ ಹುಡುಗ, ಅವನಿಗೆ ಕೊಟ್ಟು ಅಮ್ಮನೇ ಮದುವೆ ಮಾಡ್ಕೊಳ್ಳೋಣ. ಏನು ಬಾರಿ ಚಿಕ್ಕೊಳಕಲ್ಲ ಇವಳು, ಏನು ಎಳೆ ಮಗುವೆ. ನನಗಿವಾಗ ಆಪತ್ತಾದೆ ಇವಳು ಮಾತು ಕೇಳಿಸ್ಕೊಂಡು. ನಾನು ಏನೇನೋ ಅನ್ಕೊಂಡಿದ್ದೆ. ಸುಮ್ಮನಿರಕ್ಕೆ ನೀನು ಇಲ್ಲದೆಯಾ ಇವಳಿಗೆ ಇದು ಮಾಡ್ಕೊಂಡು ಬರ್ಬೇಡ ನೀನು. ಇವಳು ಆಡ್ದಷ್ಟು ಕುಣಿತಾವಳೆ ಯಾಕೋ? ಹಂಗಲ್ಲ ಅಜ್ಜಿ, ಅದು ನಂಗೆ ಇಷ್ಟ ಇಲ್ಲ. ನೀವು ಯಾಕೆ ಇಷ್ಟೊಂದು ಬಂಧನ ಮಾಡ್ತಾ ಇದ್ದೀರಾ? ನಂಗೆ ಇಷ್ಟು ಬೇಗ ಮದುವೆ ಆಗಬೇಕು ಅಂದ್ರೆ ನನಗೆ ಒಂಥರ ಆಗ್ತಾ ಇದೆ. ನಂಗೆ ಇಷ್ಟನೇ ಆಗ್ತಾ ಇಲ್ಲ. ನೀವೆಲ್ಲ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅಪ್ಪ ಅಮ್ಮ ಆಡ್ದಂಗೆ ನೀನು ಆಡ್ತಿದ್ಯಲ್ಲ ಅಜ್ಜಿ. ಅದೇ ನಿಮ್ಮ ಅಪ್ಪವನ್ನ ನಾನು ಸಮಾಧಾನ ಮಾಡ್ಬಿಟ್ಟು ಒಪ್ಸ್ತೀನಿ ಹಂಗಾರ ಮಾಡಿ ಅಂತ ಬಂದಿದ್ದೀನಿ. ನೀನು ನೋಡಿದ್ರೆ ಹಿಂಗಾಡ್ತಾ ಇದೆಯಾ? ನಿಂಗೇನು ಬುದ್ಧಿಲ್ವೇ ತಲೆಲಿ? ಓದೋದೆಲ್ಲ ಮುಗಿಸಿದಿ, ಇನ್ನೇನು ನಿಂಗೆ ಬಾಯಿ ಮುಚ್ಕೊಂಡು ಮದುವೆ ಆದರೆ ಎಲ್ಲ ಸರೋತದೆ? ನಿಂಗೆ ಗೊತ್ತಾಗಲ್ವ ನಿಂಗೆ? ದೊಡ್ಡವ್ರು ಏನು ಕೇಳ್ತಾರೆ ಎತ್ತ ಹೇಳ್ತಾರೆ ಅಂತ ತಿಳ್ಕೊಬೇಕು. ಅದನ್ನ ಬಿಟ್ಟು ನಿಂದೆ ವಾದ ಮಾಡ್ಕೊಂಡು ಕೂತ್ಕೊಂಬಾರ್ದು. ಇವಾಗ ಯೋನು ತಂದೆ ತಾಪತ್ರ ಇಲ್ಲ ತಾನೇ? ಸುಮ್ಮನೆ ಮದುವೆ ಆಗು, ಏನು ಆಗಕ್ಕಿಲ್ಲ. ನಾವೆಲ್ಲರೂ ಇಲ್ವಾ? ನಾವೆಲ್ಲ ಚೆನ್ನಾಗಿ ನೋಡ್ಕೋತೀವಿ ನಿನ್ನ. ಏಯ್ ಮಗ, ತಾಲ್ ಕೆಟ್ಟೈತೆ ನಿಂಗೆ? ಅದು ಯಾಕೊಳ್ಳಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ನೀನು? ಪಾಪ ಹುಡುಗಿತವ ಏನು ಎದ್ರಿಸಿ ಬೆದ್ರಿಸಿ ಮದುವೆ ಮಾಡೋಕ್ಕಾಯ್ತದೆ? ಈಗ ಗೊತ್ತಾಗಲ್ವ ನಿಂಗೆ? ಅವಳೆ ಬೇಡ ಅಂತವಳೆ, ಇವಳು ಬಂಧನ ಮಾಡ್ತಾವಳೆ. ಬಾರ್ನೆ ಮಗ ಸುಮ್ಮನೆ. ಅಯ್ಯೋ ಪಾಪ, ಅಲ್ಲೇ ಹೋಗ್ಲಿ ಬಿಡ್ನೆ. ಇವಳು ಅಲ್ದಿದ್ರೆ ಇನ್ನೊಬ್ಳನ್ನ ಹುಡುಕಿರಾಯ್ತು. ಅದಕ್ಕೆ ಯಾಕೆ ಇವೆಣ್ಣಿಗೆ ಜೀವ ತೆಗಿಬೇಕು? ಬಿಡು ಓಲಿ ಅತ್ತಿಗೆ. ಅದಕ್ಕೆ ಪಾಪ ಮದುವೆ ಯಾಕೆ ಇಷ್ಟು ಬೇಗ ಇಷ್ಟ ಇಲ್ವಂತೆ? ಇನ್ನೊಂದು 2-3 ವರ್ಷ ಬುಟ್ಟೆ ಆಗಲಿ ಬಿಡು. ಏನು ಕಳ್ಕೊಳ್ಳೋದು? ಬಿಡೆ ಓಲಿ. ಯಾಕೆ ಆಪಟ್ಟಿ ಬಂಧನ ಮಾಡ್ತಾ ಇದ್ದಿ? ದೇವರೇ ಹೋಗು ಕಣಕ್ಕೆ. ಏನು ತೊಂದರೆ ಇವಳಿಗೆ ಅಂತ ಮದುವೆ ಆಗಕ್ಕೆ? ಏನು ತೊಂದರೆ ಅಂತ? ಏನಾರ ನಾವು ಕೊಡ್ದು ಕಟ್ಟೆ ಹಾಕು, ನಮ್ಮ ಮನೆಗೆ ಬಂದು ಮನೆ ಕೆಲಸ ಮಾಡು ಅಂತ ಹೇಳ್ತೀವಿ. ನಿನ್ನ ಮನೆಗಿನ ಏನು ಬದುಕೋಳ್ಗೆ ಆರಾಮಾಗಿ ಕೆಲಸದವ್ರು ಇರ್ತಾರೆ, ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ಬೋದು. ಶಿವನ್ ಮದುವೆ ಆಗಿ ಅದಾದ್ಮೇಲೆ ಬೇಕಾದ್ರೆ ಕೆಲಸಕ್ಕೂ ಕಳಿಸ್ಕೊಂಡ್ರೆ ಆಯ್ತವೆ. ಇವಳು ಏನು ಇವಳು ಹಿಂಗಾಡ್ತಾಳೆ? ನಾನು ಚಿಕ್ಕ ವಯಸ್ಸಿಂದ ನನ್ನ ಅಮ್ಮ ನನ್ನ ಮಾತು ಕೇಳ್ತಾಳೆ ಅಂತ ನಾನು ಶಿವಗೆ ಮದುವೆ ಮಾಡ್ಕೊಳ್ಳೋಣಂತ ಆಸೆ ಬಿದ್ದು ಆಸೆಗಿದ್ರೆ ಈ ಹುಡುಗಿ ನೋಡಕ್ಕೆ ಹೆಂಗೆ ಮಾತಾಡ್ತದೆ? ನಂಗೇನು ಪಾಪ ಬರಲ್ವಾ? ಹೇಳಿ ನೀನೇ. ಇರೋಳೊಬ್ಳು ಮೊಮ್ಮಗಳು ಹೆಂಗೆ ಆಡ್ತಾಳೆ ನೋಡು. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯ ನೀನು? ನಿನ್ನ ಮಾತು ಯಾವತ್ತೂ ಇದು ಮಾಡಿದ್ದೀನ ನಾನು? ಇದೊಂದು ವಿಷಯದಲ್ಲಿ ನಾನು ಬಿಟ್ಬಿಡಿ. ಯಾಕೆ ಇಷ್ಟೊಂದು ಬಂಧನ ಮಾಡ್ತಾ ಇದ್ದೀರಾ? ಅಜ್ಜಿ ನೀವಾದ್ರೂ ಹೇಳಿ ದೊಡ್ಡಜ್ಜಿ. ನಾನು ನಿಜವಾಗ್ಲೂ ಶಿವು ಕೆಟ್ಟವರು ಅಂತ ಅಲ್ಲ, ಅವ್ರು ತುಂಬಾ ಒಳ್ಳೆಯವರೇ. ಆದ್ರೆ ನನಗೆ ಯಾಕೋ ಮನಸ್ಸಿಗೆ ಒಪ್ತಾ ಇಲ್ಲ ಅವ್ರನ್ನ ಮದುವೆ ಆಗಕ್ಕೆ. ನೀವು ಅರ್ಥ ಮಾಡ್ಕೋತಾ ಇದ್ದೀರಾ, ಅವ್ರು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನೀವೇ ಹೇಳ್ಬೇಕು ಎಲ್ಲರಿಗೂ ಇವಾಗ. ಸಾಕು ಅಕ್ಕ, ತಲೆ ಸವರಿದ್ ನೀನು. ನಿನ್ನ ಮಾತಿಲ್ಲಿ ಯಾರು ಕೇಳಕ್ಕಿಲ್ಲ. ಬಾಯ ಮುಚ್ಕೊಂಡು ಮದುವೆ ಗಣಿಯಾಗು ನೀನು. ನನಗೂ ಹೇಳಿ ರೋಸ ತಗೋಯ್ತೆ. ಪಾಪ
ಪಾಪ ನಿಮ್ಮ ಅವ್ವ ಅಪ್ಪ ಎಷ್ಟು ಆಸೆ ಆಗವ್ರೆ ಸಿಗು ಕೊಟ್ಟು ಮದುವೆ ಮಾಡ್ಕೊಳ್ಳೋಣಂತ. ನೀ ನೋಡ್ರೆ ಇಂಥ ಬುದ್ಧಿ ಕಲ್ತಿದ್ದಲ್ಲ ನೀನು. ಯಾಕಮ್ಮ ಹಿಂಗೆ ಮಾಡ್ತಾ ಇದ್ದೀನಿ ನೀನು? ಏನು ಕಮ್ಮಿ ಮಾಡೋರು ನಿಂಗೆ ಚಿಕ್ಕ ವಯಸ್ಸಿಂದನೂ ಅಂತ ಚೆನ್ನಾಗಿ ಇಬ್ರು ಬೆಳೆಸಿರು. ನನ್ನ ಮಗ ನೋಡಿದ್ರೆ ಅಂತ ಕೆಲಸ ಮಾಡ್ಕೊಂಡೆ ನೀನು. ಸುಮ್ಮನೆ ಆ ಜೀವನ ಹಾಳು ಮಾಡ್ಕೊಬಿಡೆ. ಹೇಳ್ದವ್ರ ಮಾತಾ ನೆಟ್ಟು ಕೇಳು. ಸುಮ್ಮನೆ ಬಾಯಿ ಮುಚ್ಕೊಂಡು ಸಿಗು ಮದುವೆ ಆಗು, ಏನು ಕಳ್ಕೊಳ್ಳೋದಿಲ್ಲ ಸರಿಯೇ? ಅಯ್ಯೋ ಮಗ ಬುಡೆ ಓಲಿ, ಅವು ಹೆಣ್ಣಿಗೆ ಇಷ್ಟ ಇಲ್ಲ, ಯಾಕೆ ಆಪಟ್ಟಿ ಬಂಧನ ಮಾಡ್ತಿದ್ದೀನಿ ನೀನು? ಅಯ್ಯೋ ಶಿವನೇ ಹೋಗತ್ತಾಗೆ. ಬಾನೆ ಹೋಗನೆ ಎದ್ ಬಾ. ಅವು ಹೆಣ್ಣಿಗೆ ತಲ್ತೀನಿ ಬೇಡ ನೀನು ಕೂತ್ಕೊಂಡಿಲಿ. ಹೇಳ್ತಿದ್ರು ಕೇಳೋದಲ್ವಲ್ಲ ನೀನು. ಯಾಕೆ ಆಪಟ್ಟಿ ಬಂಧನ ಮಾಡ್ತಿದ್ದಿ? ಪಾಪ ಅದಕ್ಕೆ ಇಷ್ಟ ಇಲ್ವಂತಲ್ಲ, ಬಿಡು ಓಲಿ. ಅದ್ರ ಜೀವನ ಅದೇನೋ ಮಾಡ್ಕೊತದೆ. ನೀನು ಯಾಕೆ ಈ ಪಟ್ಟಿ ಇದು ಮಾಡ್ಕೊತಾ ಇದ್ದೀನಿ ನೀನು? ಇನ್ನೊಂದೇನು ಹುಡುಕಿರ ಆಯ್ತವೆ. ಒಳ್ಬೇಡ ಕಣ್ಣೋಡ್ಸ್ಕೊಳ್ವೆ, ಕಣ್ಣೋಡ್ಸ್ಕೊ ಓಲಿ ಅತ್ತಗೆ. ಅಯ್ಯೋ ಇನ್ನೇನು ಮಾಡೋದು? ನಿನಗೆ ನಮ್ಮನೆ ಋಣ ಇಲ್ಲ, ನಮಗೆ ನಿನ್ನ ಋಣ ಇಲ್ಲ. ಓಲಿ ಬುಟ್ಟಾಕಬೇತಾಗೆ ಯಾವ್ದನ ಒಳ್ಳೆ ಮನೆಗೆ ನೀನು ಮದುವೆ ಮಾಡಿ ಕೊಟ್ರಾಯ್ತು. ನೀನು ತಲೆ ಕೆಡ್ಸ್ಕೊಬಿಡೆ. ನಿಮ್ಮ ಅವ್ವ ಆಡ್ತಾಳಂತೆ, ನೀನು ಇದ್ದು ಮಾಡಕ್ಕೆ ಹೋಗ್ಬೇಡೆ. ನಿಮ್ಮ ಅಜ್ಜಿ ಆಡ್ತಾಳಂತೆ, ನಾನು ನೋಡ್ಕೊತೀನಿ ಎಲ್ಲನೂ. ಮಗ ಎದ್ದು ಬಾ. ಅವು ಹೆಣ್ಣು ತಿನ್ನೊಳಗೆ ನೋಡ್ಕೊಂಡು ಕೂತಾಳೆ. ಅಯ್ಯೋ ಪಾಪ ಮದುವೆ ಇಷ್ಟ ಏನಂದ್ರೆ ಏನು ಮಾಡಕತ್ತದೆ? ಬಾನೆ ಎದ್ದು. ಯಾಕೆ ನಿಂಗೇನು ತಲೆಗೆಟೈತೆ? ನೀನು ಇವಳು ಆಡ್ದಂಗೆ ಆಡ್ತಾ ಇದ್ದಿಲ್ಲ ನೀನು. ಅಲ್ಲ ಕಣೆ ಕಾಯಿ ಅಂತ ಸೊಸೆ ಬತ್ತಾಳೋ ಏನು ಕತೆನೋ? ಅವಳ ಹತ್ರ ನೀನು ಇನ್ನ ಕಾಲದಿಂದನೂ ಎಲ್ಲರ ಹತ್ರ ಎಣಿಕೊಂಡೇ ಬಂದಿದ್ದಾಯ್ತು. ಇವಾಗ್ಲೂ ಇನ್ನು ಬರೋಳ ಹತ್ರನೂ ಎಣಿಕೊಂಡು ಕೂತ್ಕತೆ. ಇವಳಾದ್ರೆ ನಮ್ಮ ಮಾತು ಕೇಳ್ತಾಳೆ, ಚೆನ್ನಾಗಿರ್ತಾಳೆ. ಇನ್ಯಾರನ್ನ ಬಂದ್ರೆ ಸುಮ್ಮನೆ ಮನೆ ಹಾಳು ಮಾಡ್ಬಿಡ್ತಾರೆ. ಬೇಡ, ನನ್ನ ಮಾತು ಕೇಳನೇಕೆ ಎಲ್ಲ ಹೆಣ್ಣು ಹೆಂಗಿರ್ತವೆ ಅಂತ ನಾವು ಹೇಳೋಕ್ಕಾಗಲ್ಲ. ನೀನು ಅರ್ಥ ಮಾಡ್ಕೋ. ಇವಾಗ ಇವಳಿಗೆ ತಾನೇ ಮದುವೆ ಮಾಡಿದೆ, ಒಳ್ಳೆ ಹುಡುಗ ಸಿಗ್ತಾನಂತ ಏನು ಗ್ಯಾರಂಟಿ? ಸಿಗುನ ಮತ್ತೆ ಮದುವೆ ಆದರೆ ಹೆಂಗೋ ನಮ್ಮ ಕಣ್ಣು ಮುಂದೆ ಕಡೆ ನಮ್ಮ ಮಕ್ಕಳು ನೆಮ್ಮದಾಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೊ ನೀನು. ನೀನು ಇವಳು ಕುಣ್ದಂಗೆ ಕುಣಿಬೇಡ ನೀನು. ಇವಳೇನೋ ಬೇಡ ಅಂತಾಳೆ ಅಂತ ಅನ್ಕೊಂಡು ಕೂತ್ಕೊಂಡು. ಅಯ್ಯೋ ತರಿಕೆ ಬುಡೆ ಓಲಿ ಅತ್ತಗೆ ಇನ್ನೇನು ಮಾಡೋದು? ಎಲ್ಲನೂ ನಾವು ಅನ್ಕೊಂಡಂಗೆ ಆಗ್ಬೇಕಲ್ಲವೇ? ಆಗ್ಬೇಕಲ್ಲ ಹೇಳು ನೀನೇ. ನಿನ್ನ ಮೊಮ್ಮಗಳು ಒಪ್ತಲ್ವಲ್ಲ? ಪಾಪ ಎಣ್ಣೆ ಬಂಧನ ಮಾಡಿ ನಾವು ಕುರಿಗೆ ಏನೋ ಮೈ ನೀರು ಹಾಕಿ ಕೊಡಿಸಿ ತಲೆ ಕೊಡ್ದಂಗೆ ಇವೆಣ್ಣಿಗೂ ಮದುವೆ ಮಾಡೋದೆ ಬೇಡ ಕಣೆ ಮಗ. ಅಂತ ಕೆಲಸ ಮಾಡಬಾರ್ದು. ಬಿಟ್ಬಿಡು ಓಲಿ ಅತ್ತಗೆ ಅದ್ರ ಪಾಡಿಗದನ್ನ. ಅದ್ರ ಜೀವ ಯಾಕೆ ತಿನ್ನೋದು ನಾವು? ಈಗ ತಾನೇ ಓದೋದು ಮುಗಿಸ್ಕೊಂಡಿದೆ ಏನೋ ಅದ್ರ ಜೀವನ. ಅದು ಏನೋ ಓದೋದು ಬರೆಯೋದು ಮಾಡ್ಕೊತದೆ, ಕೆಲ್ಸಕ್ಕೆ ಹೋಗ್ಕೊಂಡು ಸುಮ್ಮನೆ ಕೊಟ್ಟಾಕ್ಬಾರ್ದು. ಬಿಡು ಓಲಿ ಅತ್ತಗೆ. ಬಾ ಹೋಗೋಣ ಸಾಕು. ಯಾಕೆ ಒಳ್ಳೆ ಹುಡುಗಿ ಮೇಲೆ ಹಂಗೆ ಹೋಯ್ತಾ ಇದ್ದೀರೋ? ನಾನು ಕಾಣೆ ಕಣವತ್ತಗೆ. ದೇವ್ರೆ ಕಾಣೆ ಕಣವತ್ತಗೆ ಕಾಣೆ. ಏನ್ಕೆ ಈ ವೈಕುಲು ಹಿಂಗೆ ಆಡ್ತವೋ ಈ ಕಾಲ್ದವು? ಹೇಳೋ ಮಾತೆ ಒಂದು ಕೇಳೋಕಿಲ್ಲ. ಜೀವನದಲ್ಲಿ ಅನುಭವಿಸ್ಬೇಕಾದ್ರೆ ಗೊತ್ತಾಗ್ತದೆ. ಅವಾಗ ನಮ್ಮನ್ನ ಹುಡುಕೋ ಬರ್ತಾವಲ್ಲ, ಆವಾಗ ಮಾತಾಡ್ತೀನಿ ನಾನು. ಏನಾರ ಮಾಡ್ಕೊಬಿಡ್ಲಿ, ನಂಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಕೊಂಡು ಸುಮ್ಮನೆ ಬಿಡ್ತೀನಿ. ಅವ್ರ ಅಪ್ಪ ಅವನತ್ತೆ ಉಗಿಸ್ಕೊಳ್ಳಿ, ಬಾವಳು ಉಗಿಸ್ಕೊಂಡು ಉಪ್ಪಾಕ್ಸ್ಕೊಳ್ಳಿ. ನಮ್ಗೆ ಏನಾಗಬೇಕು? ಬನ್ನೇಕ ಇವತ್ತೇ ಊರಿಗೆ ಹೋಗೋಣ ನಾವು. ಯವ್ವ ನನ್ನ ಮೊಮ್ಮಗಳು ನನ್ನ ಮಾತು ಕೇಳ್ತಾಳೆ ಅಂತ ಎಷ್ಟು ಆಸೆ ಆಗಿದೆ. ಇಂಥ ಕೆಲಸ ಮಾಡಿಲ್ಲಲ್ಲ ಅವಳು. ಅಯ್ಯೋ ಬಿಡವ ಸಾಕು, ನೀವನು ಬೇಡ. ದೊಡ್ಡಜ್ಜಿ ದಯಮಾಡಿ ಕ್ಷಮಿಸ್ಬಿಡಿ ದೊಡ್ಡಜ್ಜಿ. ನನ್ನಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅನ್ಸುತ್ತೆ. ಆದ್ರೆ ನಂಗೆ ಯಾಕೋ ಗೊತ್ತಿಲ್ಲ, ಈ ಮದುವೆ ಆದ್ರೂ ತಾನೆ ಸುಮ್ಮನೆ ಇಬ್ರು ಜೀವನನೂ ಹಾಳಾಗುತ್ತೆ, ಇಬ್ರು ಚೆನ್ನಾಗಿರಕ್ಕಾಗಲ್ಲ. ಹಂಗಾಗಿ ನಾನು ಈ ತರ ಹೇಳ್ತಾ ಇರೋದಷ್ಟೇ. ನೋಡಿ ನಂಗೆ ನೀವು ತುಂಬಾ ನೀವು ಕೆಟ್ಟವರು ಅಥವಾ ಶಿವು ಕೆಟ್ಟವರು ಅಂತ ಏನೂ ಇಲ್ಲ. ನೀವು ಒಳ್ಳೆಯವರೇ. ಆದ್ರೆ ಯಾಕೋ ನಂಗೆ ಮನಸ್ಸಿಗೆ ಒಪ್ಪಿಗೆ ಇಲ್ಲ ಅಜ್ಜಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸಾರಿ ಅಜ್ಜಿ, ನನಗೆ ಕ್ಷಮಿಸ್ಬೇಡಿ. ಇರ್ಲಿ ಬಿಡು ಮಗ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಹಂಗೆಲ್ಲ ಯೋಚನೆ ಮಾಡಬೇಡ ನೀನು. ನಿಮ್ಮ ಅಜ್ಜಿ ನಿಮ್ಮ ಅವ್ವ ಅಪ್ಪ ಅಂಕು ಕೂಗಾಡ್ತಾರೆ ಅಂತ ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅವರು ಪಾಪ ತುಂಬ ಆಸೆ ಆಗಿದ್ರಲ್ವೇ ಶಿವು ಜೊತೆ ನೀನು ಮದುವೆ ಮಾಡಬೇಕು ಅಂತ. ಅವ್ರವರೇ ಮಾತಾಡ್ಕೊಂಬಿಟ್ರು, ನೀನು ಕೇಳಲಿಲ್ಲ. ಹಂಗಾಗಿ ಇಲ್ಲದೆ ಬೆಳೆಸ್ಕೊಂಡ್ರಲ್ಲ, ಅದಕ್ಕೆ ಅವರಿಗೆ ಮನಸ್ಸಿಗೆ ಬೇಜಾರಾಗೈತಿ. ಇನ್ನೂ ನಡೀಕಿಲ್ವಲ್ಲ, ಇವು ಹೆಣ್ಣು ಒಪ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡ್ರೆ ಅಷ್ಟೇ. ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅವ್ವ ಅಪ್ಪ ನಿಮ್ಮ ಅಜ್ಜಿ ಹಿಂಗೆ ಆಡೋದಕ್ಕೆ ಇವತ್ತು ಹಿಂಗೆ ಆಡ್ತಾರೆ, ನಾಳೆಗೆ ಸರೋತಾರೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಅದೇನು ನಿನ್ನ ಮುಂದಿನ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೆ ಅದನ್ನು ಮಾಡ್ಕೊಳ್ಳವ ಚೆನ್ನಾಗಿ, ಆಯಿತಾ? ಒಟ್ಟಿನಲ್ಲಿ ಒಳ್ಳೆ ನಿರ್ಧಾರ ಮಾಡಬೇಕು ಯಾವತ್ತೇ ಜೀವನದಲ್ಲಿ ಮಾಡಿರುವೆ, ಸರಿನಾ? ಸರಿ ಅಜ್ಜಿ, ಆಯ್ತು. ಸರಿ ನಾವು ಆಯಿತು. ಕಣ್ಣು ಯಾಕಂಗೆ ಊದ್ಕಡವೆ? ಅಯ್ಯೋ ಮದುವೆ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದ್ರೆ ಆಯ್ತಿತ್ತು. ಈ ಪಟ್ಟಿ ಯಾಕವ ನೀನು ನಿಮ್ಮ ಮನೆಯಲ್ಲೆಲ್ಲ ಟೆನ್ಷನ್ ತಗೊಂಡಿದ್ದೀರಿ? ಅಯ್ಯೋ ನನಗೆ ಅರ್ಥ ಆಯ್ತಿಲ್ಲ. ನೋಡು ನನ್ನ ಮಗಂಗೆ ನಾನು ಕೇಳೇ ಇಲ್ಲ, ಇಂಥ ಹುಡುಗಿನ ನೋಡ್ತಾ ಇದ್ದೀನಿ ಕಣಪ್ಪ ಏನು ಅಂತ. ಅದ್ರ ಪಾಡಿಗೆ ಅದು ಅಡ್ಡಾಡ್ಕೊಳದೆ. ಅದಕ್ಕೂ ಗೊತ್ತಿಲ್ಲ ನೀನು ಮದುವೆ ಮಾಡ್ಕೊಡ್ತೀವಿ ಅಂತ. ನಾವೇನು ಮಾತಾಡಲ್ಲ ಮುಂದ್ಗಡೆ, ಮೊದಲು ನಿಮ್ಮ ಮುಂದೆ ಕೇಳ್ಕೊಳ್ಳೋಣ ಅಂತ ಬಂದು ಕಳವ. ಬಿಡು, ನನ್ನ ಮಗಂಗೂ ಏನೂ ವಿಷಯ ಹೇಳಿಲ್ಲ ನಾನು. ಹೇಳೋದು ಇಲ್ಲ, ಬೇರೆ ಹೆಣ್ಣು ತಗೋಬತ್ತೀನಿ ನಾನು. ನೀನೇನು ತಲೆ ಕೆಡ್ಸ್ಕೊಬೇಡವ, ನಿಮ್ಮ ಪಾಡಿ ನೀನಿರು ಆಯ್ತಾ? ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ಅವಾಗ ಕೂಗಾಡ್ತಾರೆ ಅಂತ ಏನು ಇದೇ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ, ಸರಿಯೇ? ಊಟ ಮಾಡಿಲ್ಲ ಅನ್ಸ್ತದೆ, ಯಾಕೋ ರಾತ್ರಿಯಿಂದ ಮಾಡಿಲ್ಲ ಅಂತ ನಿಮ್ಮ ಅವ್ವ ಅಂತಿದ್ಲು. ಎದ್ದು ಬಾ, ಊಟ ಮಾಡು. ಅಜ್ಜಿ ಮಾಡ್ತೀನಿ, ನೀವು ಹೋಗಿರಿ, ಬರ್ತೀನಿ. ಸರಿ ಕಳವ, ಆಯಿತು ಬಾ ಊಟ ಮಾಡು. ಹಂಗೆಲ್ಲ ಊಟ ಬಿಟ್ಕೊಂಡು ಇರಬಾರ್ದು ಆಯ್ತಾ? ಎದ್ದು ಬಾ. ಈಗಲೇ ನೋಡಕ್ಕೆ ಹಿಂಗೆ ಸಣ್ಣಗಿದ್ದಿ,
ಊಟ ಪಟ ಬಿಟ್ಟು ಇನ್ನು ಸಣ್ಣಗದಿಯೇ ಎದ್ದು ಬರವ ಏನಾರು ತಿನ್ನು ಅದೇನೋ ಫೋನ್ ಕೊಟ್ಟು ಕಳ್ಸಿದ್ಲು ಕಣಮ್ಮ ನೀವು ಹೋವೆ ಫೋನ್ ಕೊಟ್ಬಿಡುಂತೆ ಪಾಪ ಫೋನ್ ಎಲ್ಲ ಕಿತ್ಕೊಂಡಿದ್ರಂತೆ ತಕ ಇಲ್ಲಿಕ್ಕಿದ್ದೀನಿ ಫೋನ ತಗೊಳವ ನಿಮ್ಮ ಫೋನ ಸರಿ ಕಣ್ಮಗ ಎದ್ದು ಬಾ ಈಚೆಗೆ ಹಿಂಗೆ ಒಳಗೆ ಕೂತ್ಕೊಂಡ್ರೆ ನಿಮ್ಮ ಅಪ್ಪವ ನಿನ್ನ ಮೇಲೆ ತಪ್ಪು ತಿಳ್ಕೊತಾರೆ ಅದೆಲ್ಲ ಬೇಡ ಎದ್ದು ಎಲ್ಲರ ಮುಂದೆ ಅಡ್ಡಾಡ್ಕೊಂಡು ಇರು ಅವಾಗ ಅವ್ರಿಗೂ ಹೊಸಿ ಕೋಪ ಕಮ್ಮಿ ಆಗ್ತದೆ ಆಯ್ತಾ ಬಾ ಸರಿ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಹಾಕೋಕ್ಕಾಗಿಲ್ಲ ತುಂಬ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಹಾಕೋಕ್ಕಾಗಿರಲಿಲ್ಲ ಇನ್ಮೇಲೆ ಹಾಕ್ತೀನಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಹೀಗೆ ಮುಂದುವರಿಯುತ್ತದೆ